ಎಸ್ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಈ ನಿರಂತರವಾಗಿ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿತಕ್ಕಂಥ ಮಳೆಯಿಂದಾಗಿ ಅತಿವೃಷ್ಟಿಯಿಂದಾಗಿ ಬೀದರ್ ಉತ್ತರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಅತಿವೃಷ್ಟಿಯಿಂದಾಗಿ ಹಾನಿಯಾಗಿದೆ ಅಂತಹ ಪ್ರದೇಶಗಳಿಗೆ, ಗ್ರಾಮಗಳಿಗೆ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಮತಕ್ಷೇತ್ರದ ಶಾಸಕರು ಜೊತೆಗೆ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರು ಭೇಟಿ ನೀಡಿದ್ದಾರೆ. ಇವತ್ತು ಬೀದರ್ ಉತ್ತರ ವಿಧಾನಸಭಾ ಮತಕ್ಷೇತ್ರದ ಒಂದು ಜನವಾಡ ಆಗಿರ್ಬೋದು, ಮಾಳೆಗಾಂವ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದಿಷ್ಟು ಗ್ರಾಮಗಳಿಗೆ ಯಾವ ಅಂದರೆ ಯರ್ನಳ್ಳಿ ಆಗಿರ್ಬೋದು, ಗಾದ್ಗೆ ಆಗಿರ್ಬೋದು, ಚಿಲ್ಲರ್ಗಿ ಆಗಿರ್ಬೋದು, ಸಾಂಗ್ವಿ ಆಗಿರ್ಬೋದು, ಈ ಒಂದು ಬಂಪಳ್ಳಿ ಆಗಿರ್ಬೋದು, ಇಷ್ಟು ಗ್ರಾಮಗಳಿಗೆ ಭೇಟಿ ನೀಡಿ ಎಲ್ಲೆಲ್ಲಿ ಅತಿವೃಷ್ಟಿಯಿಂದ ಮನೆ ಹಾನಿಯಾಗಿದೆ, ಮನೆ ಬಿದ್ದಿದೆ ಆ ಪ್ರದೇಶಗಳಾಗಿರ್ಬೋದು, ಅತಿವೃಷ್ಟಿಯಿಂದಾಗಿ ಎಲ್ಲೆಲ್ಲಿ ರೈತರ ಬೆಳೆ ಹಾನಿಯಾಗಿದೆ ಆ ಒಂದು ಹೊಲಗಳಿಗೆ ಭೇಟಿ ನೀಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅಧಿಕಾರಿಗಳಾದಿಯಾಗಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪಂಚಾಯತ್ ವ್ಯಾಪ್ತಿಯ ಅಧಿಕಾರಿಗಳು, ಪಿ ಡಿ ಒಗಳಾಗಿರ್ಬೋದು, ಕೃಷಿ ಇಲಾಖೆ ಅಧಿಕಾರಿಗಳಾಗಿರಬಹುದು, ಕಂದಾಯ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು. ಸೊ ಇಡೀ ಒಂದು ಗ್ರೌಂಡ್ ರಿಪೋರ್ಟ್ಗೋಸ್ಕರ ಏನೇನು ಎಲ್ಲೆಲ್ಲಿ ಹಾಳಾಗಿದೆ ಅಂತ ಒಂದು ಪ್ರದೇಶಗಳಿಗೆ ಭೇಟಿ ನೀಡಿದ್ದಾರೆ. ನಮ್ಮೊಟ್ಟಿಗಿದ್ದಾರೆ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರ ಜೊತೆಗೆ ಪೌರಾಡಳಿತ ಸಚಿವರು. ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ನಾನು ಬೆಳಗ್ಗೆಯಿಂದ ಮಾಲೆಗಾಂವ್ ಸರ್ಕಲ್ ಮತ್ತು ಜನವಾಳ ಸರ್ಕಲ್ನಲ್ಲಿ ಎಲ್ಲ ವಿಲೇಜಸ್ಗೆ ಭೇಟಿ ಕೊಟ್ಟಿದ್ದೀನಿ. ಜೊತೆಗೆ ಎಲ್ಲ ಆಫೀಸರ್ಸ್, ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್, ಅಗ್ರಿಕಲ್ಚರ್ ಆಫೀಸರ್, ಪಿ ಡಬ್ಲ್ಯೂ ಡಿ ಆಫೀಸರ್, ಹಾರ್ಟಿಕಲ್ಚರ್ ಮತ್ತು ಕೆ ಇ ಬಿ, ಆ ಥರ ಸುಮಾರು ಡಿಪಾರ್ಟ್ಮೆಂಟ್ಲಿಂದ ಎಲ್ಲ ಆಫೀಸರ್ಸ್, ಸ್ಟಾಫ್ಸ್, ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಇದ್ದಾರೆ. ಜೊತೆಗೆ ಬೆಳಗ್ಗೆ ಚಿಲ್ಲರ್ಗಿ ಹೋಗಿದ್ದೇನೆ, ಗಾದ್ಗಿ ಹೋಗಿದ್ದೇನೆ, ಜನವಾಳ, ಯರ್ನಲ್ಲಿ, ಈಗ ಸಾಂಗ್ವಿ ಅಂದರೂ ಇದು ಇಲ್ಲಿ ರಿವರ್ ಇದೆ, ದೊಡ್ಡದು ಒಂದು ನದಿ ಇದೆ. ಆ ರಿವರ್ನಲ್ಲಿ ಈಗ ಪ್ರೆಸೆಂಟಲ್ಲಿ ಇದ್ದೀನಿ ನಾನು. ಅಲ್ಲಿ ಒಂದು 100 acres ಲ್ಯಾಂಡ್ ನಷ್ಟ ಆಗಿದೆ. ರೈತರು ತುಂಬ ತೊಂದರೆನಲ್ಲಿದ್ದಾರೆ. ಮುಂಗಾಯಿ ನೋಡಿದ್ದು ಕಂಪ್ಲೀಟ್ಲಿ ಲಾಸ್ ಆಗಿದೆ. ಈವನ್ ತುವರ್ ಆಲ್ಸೋ 50% ಲಾಸ್ ಆಗಿದೆ. ಈಗ ಆಲ್ರೆಡಿ ಎಲ್ಲ ಆಫೀಸರ್ಸ್ಗೆ, ಡಿ ಸಿಗೆ ಹೇಳಿದ್ದೇನೆ, ನೀವು ಎಲ್ಲರೂ ಸರ್ವೆ ಮಾಡಿ ಇಮಿಡಿಯೇಟ್ ರಿಪೋರ್ಟ್ ಕೊಡಬೇಕು. ಆಮೇಲೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಎಷ್ಟು ನಷ್ಟ ಆಗಿದೆ, ಎಷ್ಟು ಲಾಸ್ ಆಗಿದೆ, ಎಷ್ಟು ಎಸ್ಟಿಮೇಟ್ ಕೊಡಬೇಕಂತ ಎಸ್ಟಿಮೇಟ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿ ಅದು ಪ್ರಪೋಸಲ್ ಕೊಟ್ಟು ಅದು ಅಮೌಂಟ್ ರಿಲೀಸ್ ಮಾಡಿ ಎಲ್ಲ ರೈತರಿಗೆ ಆಗಲಿ, ಬಡವರಿಗೆ ಆಗಲಿ, ಸುಮಾರು ಜನದು ಮನೆ ಹಾಳಾಗಿದೆ, ಅವರಿಗೆ ಆನ್ ದಿ ಸ್ಪಾಟ್ ನಾನು ಒಂದು ಇಮ್ಮಿಡಿಯೇಟ್ ದುಡ್ಡು ಅವ್ರ ಅಕೌಂಟ್ಗೆ ಹಾಕ್ಲಿಕ್ಕೆ ಹೇಳಿದ್ದೀನಿ. ಮತ್ತು ಒಂದೊಂದು ವಿಲೇಜ್ನಲ್ಲಿ 7-8 ಆ ಥರ ಆಗಿದೆ. ಟೋಟಲಿ ಈಗ ರಿಪೋರ್ಟ್ನಲ್ಲಿ ಬರ್ತದೆ. ಈಗ ಆಲ್ರೆಡಿ 70% ಎಲ್ಲರಿಗೆ ದುಡ್ಡು ರಿಲೀಸ್ ಮಾಡಿದ್ದಾರೆ. ನಾನು ಸ್ವಲ್ಪ ಕೊಟ್ಟಿದ್ದೀನಿ. ಈಗ ಏನೋ ಅದು 1 ವೀಕ್ನಲ್ಲಿ ಒಂದು ಮೀಟಿಂಗ್ ಮಾಡಿ ಎಲ್ಲ ರಿಪೋರ್ಟ್ ಬಂದ್ರ ಮೇಲೆ ವಿ ಗಿವ್ ಪರಿವಾರ. ಇದು ಗ್ರಾಮೀಣ ಪ್ರದೇಶದಾಗಿದ್ದರೆ ಸಿಟಿಗಳಲ್ಲಿ ಈಗಾಗಲೇ UGD ಸಮಸ್ಯೆ, ಡ್ರೈನೇಜ್ ಸಮಸ್ಯೆ ನಿಮ್ಮ ಗಮನಕ್ಕೆ ಬಂದಿರಬಹುದು. ಈಗಿರ್ತಕ್ಕಂಥ ಡ್ರೈನೇಜ್ ಬಹಳ ಚಿಕ್ಕದಾಗಿದೆ. ಅಂದರೆ ನಗರ ಪ್ರದೇಶ ಇದು ವೈಡ್ ಆಗಿದೆ, ತುಂಬ ವೈಡ್ ಆಗಿದೆ. ಜನ ಜೀವನ ತುಂಬ ಜಾಸ್ತಿ ಬದುಕ್ತಾ ಇದ್ದಾರೆ. ಸೊ ಆ ಒಂದು ಹೋಲಿಕೆಗೆ ನೋಡಬೇಕಾದ್ರೆ ನಗರ ಪ್ರದೇಶಗಳಲ್ಲಿ ಈಗಿರ್ತಕ್ಕಂಥ UGD ಆಗಿರ್ಬೋದು, ಡ್ರೈನೇಜ್ ಸಮಸ್ಯೆ ತುಂಬ ಆಗ್ತಾ ಇದೆ ಅಂತಕ್ಕಂಥದ್ದು ಏನು ಹೇಳ್ತೀರಿ ಅಂತ? ಇಲ್ಲ, ಆಲ್ರೆಡಿ ಸಿಟಿನಲ್ಲಿ, ಬೀದರ್ ಸಿಟಿನಲ್ಲಿ ಲಾಸ್ಟ್ ಟೈಮ್ 4-5 ಕಡೆ ಸಮಸ್ಯೆ ಆಗಿತ್ತು. ಅದು ಸಲಗೆ ನಾನು ಸ್ವಂತ ಲಾಸ್ಟ್ ವೀಕೆ ವಿಸಿಟ್ ಮಾಡಿದ್ದೀನಿ. ಅದು ಯಾರ್ಯಾರಲ್ಲಿ ಎಲ್ಲ ಡ್ರೈನ್ ಮುಚ್ಚೋಗಿತ್ತು, ಅದು ಅವರು ಮನೆ ಕಟ್ಟಿ ಎಲ್ಲ ಮಡ್ ರೇತಿ ಎಲ್ಲ ಹಾಕಿ, ಮತ್ತು ಸುಮಾರು ಜನ ಡ್ರೈನಲ್ಲಿ ಕಚರ ಹಾಕಿ ಇದು ಮಾಡಿದರು. 4-5 ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಅವ್ರಿಗೆ ಫೈನ್ ಹಾಕಿಸ್ತಿದ್ದೀನಿ. ಮತ್ತು ಹೊಸ ಮಾಸ್ಟರ್ ಪ್ಲ್ಯಾನ್ ಮಾಡಿ ದೊಡ್ಡದು ಡ್ರೈನ್ ಮಾಡಬೇಕಂತ ಪ್ಲ್ಯಾನ್ ಇದೆ. ಈ ಕಾರ್ಪೊರೇಷನ್ ಆಗಿದೆ. ನಾನು ಮುಖ್ಯಮಂತ್ರಿಗೆ ದುಡ್ಡು ಕೇಳಿದ್ದೀನಿ, 200 crores ಕೊಡಬೇಕಂತ. ಅವ್ರು ಕೊಡ್ತಾರಂತ ಹೇಳಿದ್ದಾರೆ, ಬರೆದಿದ್ದಾರೆ. ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಯಾವಾಗ ಕ್ಲಿಯರ್ ಆಗ್ತದೆ ಆಮೇಲೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕಾಗ್ತದೆ ಬೀದರ್. ಸರ್, ಇನ್ನೊಂದು ಇದೆಲ್ಲ ನಗರ ಪ್ರದೇಶ ಗ್ರಾಮೀಣ ಭಾಗದ ಸಮಸ್ಯೆಗಳು ಒಂದಿದ್ರೆ, ಈಗ ಬ್ರೀಮ್ಸ್ ನಾವು ನೋಡ್ತಾ ಇದ್ದೀವಿ ಕಳೆದ ಬಹಳ ವರ್ಷಗಳಿಂದ. ಸರ್, ಈಗ ನಿಮ್ಮ ಅಧಿಕಾರದ ಅವಧಿಯಲ್ಲಿಯೇ ಒಂದು ಬ್ರೀಮ್ಸ್ಗೆ 2017ರಲ್ಲಿ 100 ಕೋಟಿಗೂ ಅಧಿಕ ವೆಚ್ಚ ಖರ್ಚು ಮಾಡಿ ಬೃಹತ್ ಒಂದು ಆಸ್ಪತ್ರೆ ಕಟ್ಟಲಾಗಿದೆ. ಬಟ್ ಏನು ಸಮಸ್ಯೆ ಅಂದರೆ ಕೆಳಗಡೆ ಪುರಾತನ ಬಾವಿ ಇದೆ ಅಂತ ಹೇಳಲಾಗ್ತದೆ. ಸೊ ಜರ್ಬಿ ಮಾದರಲ್ಲಿ ಬರೀ ಬೇಸಿಗೆ ಇರ್ಬೋದು, ಚಳಿಗಾಲ ಇರ್ಬೋದು, ಮಳೆಗಾಲ ಇದ್ದರೂ ಕೂಡ ಅಲ್ಲಿ ನೀರು ಸಂಗ್ರಹಣೆ ಆಗ್ತಿದೆ. ಈ ಹಿಂದೆ ಬಹಳಷ್ಟು ಬಾರಿ ನೀವು ಕೂಡ ವಿಸಿಟ್ ಕೊಟ್ಟಿದ್ದೀರಿ. ಜೊತೆಗೆ ಒಂದು ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಭೇಟಿ ನೀಡಿದ್ರು, ಅವಾಗ ನೀವು ಕೂಡ ಇದ್ರಿ. ಸೊ 9 ತಿಂಗಳು ಕಳೀತಾ ಬಂದರೂ ಅದಕ್ಕೆ ಶಾಶ್ವತ ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ. ಸೊ ಏನು ಹೇಳ್ತೀರಿ ಅಂತ? ಅದೇ ರಿಯಲಿ ಅದು ಏನು ಟೆಕ್ನಿಕಲಿ ಡಿಫಾಲ್ಟ್ ಇದೆ ಐಡೆಂಟಿಫೈ ಮಾಡಿ ಅಂತ ಸ್ಪೆಷಲಿಸ್ಟ್ಗೆ ಕರೆಸಿ ಬೆಂಗಳೂರಿನಿಂದ ಅದು ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಮತ್ತು ಆಲ್ರೆಡಿ 1 ಕೋಟಿ ದುಡ್ಡು ರಿಲೀಸ್ ಮಾಡಿದ್ದಾರೆ. ಅದು ಇಮಿಡಿಯೇಟ್ ಏನಿದೆ ಸಮಸ್ಯೆ ಪ್ರಾಬ್ಲಮ್ ಸುಧಾರಣೆಗೆ
ಸಾಲ್ವ್ ಮಾಡಿ ಅಂತ. ಮತ್ತು ಇನ್ನೂ ಒಂದು ಸಲ ಮೀಟಿಂಗ್ನಲ್ಲಿ ಎಲ್ಲ ಮೀಟಿಂಗ್ನಲ್ಲಿ ನಾವು ಚರ್ಚೆ ಮಾಡ್ತೀವಿ.